ಸಾಮೂಹಿಕ ಅತ್ಯಾಚಾರ ಪ್ರಕರಣ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಪೋಕ್ಸೋ ನ್ಯಾಯಾಲಯ 4 ಜನ ಆರೋಪಿಗಳಿಗೆ ಏನಂತಂದರೆ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಇವತ್ತು ಕೊಟ್ಟಿದೆ. ಕಳೆದ 1 ವರ್ಷದ ಹಿಂದೆ ಬೆಳಗಾವಿ ಮಹಾನಗರದಲ್ಲಿ ಅಪ್ರಾಪ್ತ ಬಾಲಿಕೆಯನ್ನು ಅಪಹರಿಸಿ ಪಕ್ಕದ ಬೆಳಗಾವಿ ಮಹಾನಗರದ ಸಮೀಪದಲ್ಲಿ ಇರುವಂಥ ರಿಸಾರ್ಟ್ಗೆ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪನ್ನು ಮಾಡಿರುವಂಥ ಘಟನೆ ನಡೆದಿತ್ತು. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಸಂಬಂಧಿಸಿದಂಥ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ರು. ಅತ್ಯಂತ ತ್ವರಿತಗತಿಯಲ್ಲಿ ಅತ್ಯಂತ ಫಾಸ್ಟಾಗಿ ವಿಚಾರಣೆ ಮಾಡಿರುವಂತಹ ಬೆಳಗಾವಿಯ ಪೋಕ್ಸೋ ನ್ಯಾಯಾಲಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳಿಗೆ ಏನಂತಂದರೆ ಶಿಕ್ಷೆಯನ್ನು ವಿಧಿಸಿ ಇವತ್ತು ತೀರ್ಪನ್ನು ನೀಡಿದೆ. 2 ಪ್ರಮುಖ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ಇನ್ನಿಬ್ಬರು ಆರೋಪಿಗಳಿಗೆ 20 ವರ್ಷ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ನೀಡಿದೆ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ಏನಂತಂದರೆ ಸಂತ್ರಸ್ತೆ ಬಾಲಕಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವಂತೆ ಮಾನ್ಯ ನ್ಯಾಯಾಲಯ ಮಹತ್ವವಾದಂತಹ ತೀರ್ಪನ್ನು ನೀಡಿದೆ. ಕಳೆದ 1 ವರ್ಷದ ಹಿಂದೆ ಬೆಳಗಾವಿ ಮಹಾನಗರದಲ್ಲಿ ಕೆಲವರು ಸೇರಿಕೊಂಡು ಅಪ್ರಾಪ್ತ ಬಾಲಿಕೆಯನ್ನು ಅಪಹರಿಸಿ ಬೆಳಗಾವಿ ಮಹಾನಗರದ ಸಮೀಪದಲ್ಲಿ ಇರುವಂತಹ ರಿಸಾರ್ಟ್ಗೆ ಕರ್ಕೊಂಡು ಹೋಗಿ ಒಂದು ಸಾಮೂಹಿಕ ಅತ್ಯಾಚಾರವನ್ನು ಬೆಸಗಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಒಂದು ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಿ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದರು. ಅತ್ಯಂತ ತ್ವರಿತಗತಿಯಲ್ಲಿ ಅತ್ಯಂತ ಫಾಸ್ಟಾಗಿ ವಿಚಾರಣೆ ಮಾಡಿದಂತಹ ಬೆಳಗಾವಿಯ ಪೋಕ್ಸೋ ನ್ಯಾಯಾಲಯ ಇವತ್ತು ಆರೋಪಿಗಳಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಿ ಮಹತ್ವವಾದಂತಹ ತೀರ್ಪನ್ನು ನೀಡಿದೆ. ಏನು ಅತ್ಯಾಚಾರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆನೇ ಅಂತಲೇ ಹೇಳಬಹುದು, ಒಂದು ಎಚ್ಚರಿಕೆ ನೀಡುವಂತಹ ತೀರ್ಪಣೆ ಅಂತಲೇ ಹೇಳ್ಬೋದು. ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿದಂತಹ ಆರೋಪಿಗಳಿಗೆ ಮಾನ್ಯ ನ್ಯಾಯಾಲಯ ಈಗ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಿದೆ. 2 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, ಇನ್ನಿಬ್ಬರು ಆರೋಪಿಗಳಿಗೆ 20 ವರ್ಷ ಶಿಕ್ಷೆಯನ್ನು ವಿಧಿಸಿ ಜೊತೆಗೆ ಸಂತ್ರಸ್ತೆ ಬಾಲಕಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆಯೂ ಕೂಡ ತೀರ್ಪಿನಲ್ಲಿ ಮಾನ್ಯ ನ್ಯಾಯಾಲಯ ಆದೇಶಿಸಿದೆ. 1 ವರ್ಷದ ಹಿಂದೆ ಈ ಪ್ರಕರಣ ನಡೆದಾಗ ಸಂತ್ರಸ್ತೆಯ ಬಾಲಕಿಯ ಪರವಾಗಿ BJP ನಾಯಕಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಏನಂತಂದರೆ ಧ್ವನಿಯನ್ನು ಎತ್ತಿದ್ರು. ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯವನ್ನು ಮಾಡಿದರು, ಹೋರಾಟವನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಮಾರ್ಕೆಟ್ ಪೊಲೀಸರು ಎಚ್ಚೆತ್ತುಕೊಂಡು ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದಂತಹ ಆರೋಪಿಗಳನ್ನು ಬಂಧಿಸಿ ಆಮೇಲೆ ಅವರಿಗೆ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿ ಈ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಅಗತ್ಯವಿರುವಂತಹ ಎಲ್ಲ ಸಾಕ್ಷ್ಯಗಳನ್ನು ಪುರಾವೆಗಳನ್ನು ಸಲ್ಲಿಸಿರುವುದರಿಂದ ಮಾನ್ಯ ನ್ಯಾಯಾಲಯ ಅತ್ಯಂತ ಫಾಸ್ಟಾಗಿ ಅತ್ಯಂತ ತ್ವರಿತಗತಿಯಲ್ಲಿ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿ ಇವತ್ತು ತೀರ್ಪನ್ನು ನೀಡಿದೆ. ಇವತ್ತು ಸಂಜೆ ತೀರ್ಪು ಪ್ರಕಟ ಆಗ್ತಾ ಇರುವಂತೆ ಶಿಕ್ಷೆಗೆ ಒಳಪಟ್ಟಿರುವಂತಹ ಆರೋಪಿಗಳನ್ನು ಇವತ್ತು ಮತ್ತೆ ಜೈಲಿಗೆ ಕರ್ಕೊಂಡು ಹೋಗಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿಯ ಪೋಕ್ಸೋ ನ್ಯಾಯಾಲಯದ ಎದುರು ಬಹಳಷ್ಟು ಜನ ಜಮಾವಣೆಯಾಗಿದ್ದರು. ಸೂಕ್ತ ಭದ್ರತೆಯೊಂದಿಗೆ ಶಿಕ್ಷೆಗೆ ಒಳಪಟ್ಟಿರುವಂತಹ ಆರೋಪಿಗಳನ್ನು ಮತ್ತೆ ಇಂಡಲ್ಗಾ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಲಾಯಿತು. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಏನು ಇತ್ತೀಚೆಗೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಪೋಕ್ಸೋ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಆರೋಪಿಗಳ ಮೇಲೆ ವಿಚಾರಣೆಯಾಗಿದ್ದು ಆ 4 ಜನ ಆರೋಪಿ ನಂಬರ್ 1, 2 ಇವರು ಸಾಮೂಹಿಕ ಅತ್ಯಾಚಾರ ಮಾಡಿ ಅಲ್ಪ ವಯಸ್ಸಿನ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಅವಳ ಕೊರಳಲ್ಲಿದ್ದಂಥ ಬಂಗಾರವನ್ನು ಕಸಿದುಕೊಂಡು ಈ BNS ಮತ್ತು ಪೋಕ್ಸೋ ಕಲಮುಗಳಲ್ಲಿ ಕೃತ್ಯ ಎಸಗಿದ್ದು ಸದರಿ ಪ್ರಕರಣದಲ್ಲಿ ಆರೋಪಿ ನಂಬರ್ 1, 2 ಸಾಮೂಹಿಕ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು 8,76,000 ರೂಪಾಯಿ
ದಂಡವನ್ನು ವಿಧಿಸಿದ್ದಾರೆ ಪ್ರತಿಯೊಬ್ಬರಿಗೂ. ಅದರಂತೆ ಆರೋಪಿ ನಂಬರ್ 3 ಮತ್ತು 4 ಕೂಡ ಅವರಿಗೆ ಫಾರ್ಮ್ ಹೌಸವನ್ನು ಬಾಡಿಗೆ ರೀತಿಯಿಂದ ನೀಡಿ ಸಹಾಯ ಮಾಡಿದ್ದಕ್ಕಾಗಿ, ಅದಕ್ಕೆ ಪ್ರೇರಣೆ ನೀಡೋದಕ್ಕಾಗಿ ಅವರಿಗೂ ಕೂಡ 20 ವರ್ಷಗಳ ಕಠಿಣ ಕಾರ್ಯಾಗಾರ ಶಿಕ್ಷೆಯನ್ನು ವಿಧಿಸಿ ಪ್ರತಿ ತಲಾ ಅವರಿಗೆ 6 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಇವತ್ತು ಶಿಕ್ಷೆ ಪ್ರಮಾಣವನ್ನು ವಿಚಾರಣೆ ಮಾಡಿ ನಿರ್ಧರಿಸಿದ್ದು. ಈ ಪ್ರಕರಣವನ್ನು ಪೋಕ್ಸೋ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದ್ದು. ಇದು ಇಂಥ ಕೃತ್ಯಗಳಲ್ಲಿ ವಹಿಸಿದ್ದಕ್ಕಾಗಿ ಅವರಿಗೆ ಮತ್ತು ಮುಂದೆ ಸಮಾಜದಲ್ಲಿ ಯಾವುದೇ ಕೃತ್ಯ ನಡೀಬಾರಂಥದ್ದು ಎಚ್ಚರಿಕೆ ಗಂಟೆಯಾಗಿದೆ ಅಂತೇಳಿ ನಾನು ಅಭಿಯೋಜನ ಪರವಾಗಿ ಈ ಕೇಸವನ್ನು ತೀರ್ಪನ್ನು ಸ್ವಾಗತಿಸುತ್ತೇವೆ. ಇವತ್ತು ಈ ನಮ್ಮ ಪ್ರಕರಣದಲ್ಲಿ ಶಾಕಿಬ್ ಫಯಾಜ್ ನಿಜಾಮಿ ಮತ್ತು ರವಿ ಸಿದ್ದಪ್ಪ ನಾಯ್ಕೋಡಿ ಆರೋಪಿ ನಂಬರ್ 1, 2, ಆರೋಪಿ ನಂಬರ್ 3, 4 ರೋಹನ್ ರಾಜೇಶ್ ಕುಮಾರ್ ಪಾಟೀಲ್ ಮತ್ತು ಅಶುತೋಷ್ ಮಾರುತಿ ಪಾಟೀಲ್ ಇವರು ಇಬ್ಬರು ಮತ್ತು ಅವರು 1, 2 ಆರೋಪಿಗಳಾಗಿದ್ದು ಇದರಲ್ಲಿ ಭಾಗವಹಿಸಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದರಿಂದ ಈ ಅಶುತೋಷ್ ಪಾಟೀಲ್ ಅವರಿಗೆ ಇಬ್ಬರಿಗೆ ಮತ್ತು ರೋಹನ್ ಪಾಟೀಲ್ ಅವರಿಗೆ ತಲಾ 20 ವರ್ಷ ಕಠಿಣ ಶಿಕ್ಷೆ ಮತ್ತು 6 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಸರ್, ಜಡ್ಜಿ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ CM ಪುಷ್ಪಲತಾ ಅವರು ಈ ಪ್ರಕರಣವನ್ನು ವಿಚಾರಣೆ ಮಾಡಿ ತೀರ್ಪು ನೀಡಿದ್ದು. ಇದು 1 ವರ್ಷದ ಒಳಗಾಗಿ ಕೇಸುಗಳ ಆದ ನಂತರ 1 ವರ್ಷದ ಒಳಗಾಗಿ ತೀರ್ಪು ನೀಡಿದ್ದು. ಇದು ಮೊದಲನೇ ಪ್ರಕರಣವಂತೂ ನಾನು ಅಭಿಯೋಜನೆ ಪರವಾಗಿ ಹೇಳಬಹುದು. ತಮ್ಮ ಹೆಸರು? LV ಪಾಟೀಲ್, ವಿಶೇಷ ಸರ್ಕಾರಿ ಅಭಿಯೋಜಕರು, ಪೋಕ್ಸೋ ನ್ಯಾಯಾಲಯ, ಬೆಳಗಾವಿ. ಥ್ಯಾಂಕ್ ಯು.